ನಮ್ ಬಾಸು ನೋಡಕ್ ಆಗ್ತಿಲ್ಲ ಒಂದೊಂದ್ ಸೀನು ಅಷ್ಟೇ. ಇನ್ನು ಏನೈತೆ ಏನಾಗುತ್ತೆ ಏನ್ ಮಾಡ್ಬೇಕು ಏನಾಗುತ್ತೆ ನೆಕ್ಸ್ಟ್ ಸೊ ಇಂಟರ್ವಲ್ ಬಿಟ್ಟಿದ್ದಾರೆ. ಸೊ ಫ್ಯಾನ್ಸ್ಗಳೆಲ್ಲ ಈಚೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕೇಳೋಣ ಹೋಗ್ಬಿಟ್ಟು ಯಾವ ತರ ಆಯ್ತು ಏನಿದೆ ಅಂತ ಹೇಳ್ಬಿಟ್ಟು. ಯಾಕೋ ಫ್ಯಾನ್ಸ್ ಮುಖದಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಕುತೂಹಲ ಏನು ಅಷ್ಟು ಕಾಣಿಸ್ತಿಲ್ಲ ಯಾಕೋ. ಬ್ರೋ ದೀಪಾವಳಿ ಅಲ್ಲ ಹಬ್ಬ ಮುಗಿದೋಯ್ತಂತಾರೆ. ಇವಾಗ ದೀಪಾವಳಿ ದಸರಾ ಈಗ ಶುರು ಬರ್ತಿದ ಅಣ್ಣ ಫಸ್ಟ್ ಅಂತ ಹೇಳ್ತಿದಾರಾ ಇಲ್ಲ ಫಿಲಂ? ನಮ್ ಬಾಸ್ ಕೊಡಕ್ ನಿಂತ ಕಣ್ಣೇನು ಕಮ್ಮಿ, ತೊಳೆ ತಟ್ಟಿದ್ರೆ ಭೀಮಾನು ಡಮ್ಮಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಆಗುತ್ತೆ ಆ ತರದಿಂದ ನೋಡ್ಬೇಕು ಫಿಲಂನ. ಎಲ್ಲೂ ಬೋರ್ ಆಗಲ್ವಾ? ಎಲ್ಲೂ ಬೋರ್ ಆಗಲ್ಲ. ಡೈಲಾಗ್ ಹೊಡಿತೀರಾ? ಒಂದು ಡೈಲಾಗ್ ಹೊಡಿತಾರೆ ಬಾಸು, ಹೊಡೆದ್ರೆ ಡೈಲಾಗು ಹಾಕೋಬೇಕು. ಟೇಟು ಡೋರ್ ಹಾಕು ಎಲ್ಲ ನಮ್ಮ ಅಡ್ಡಿ ಬಾಸ್ ಸೆಲೆಬ್ರಿಟಿಗಳು ಏನಂದ್ರೆ ಮೂವಿ ಮಾತ್ರ ಮಸ್ತ್ ಆಗೈತೆ. ಇಲ್ಲ ಸರ್, ಎಲ್ಲೂ ಬೋರಿಂಗ್ ಇಲ್ಲ ಸರ್. ಪಿಕ್ಚರ್ ಬೋರಿಂಗೇ ಇಲ್ಲ ಎಲ್ಲೂ. ಬೋರ್ ಅನ್ನೋರು ಯಾರು ಗೊತ್ತಾ? ಅವ್ರ ಅಮ್ಮ ತೋರಿಸಿಲ್ದಿರೋರು, ಒರಿಜಿನಲ್ ಫಾದರ್ ಅಂತ ಡೌಟ್ ಇರೋರು ಬೋರ್ ಅಂತ ಹೇಳ್ತಾರೆ. ಮೂವಿ ಫುಲ್ ನೋಡಾದ್ಮೇಲೆ ರಿಸಲ್ಟ್ ಕೊಡ್ಲಿ. ಇನ್ನು ಏನಂತಾರೆ ಗೊತ್ತಾ ರಿಸಲ್ಟ್ ಹೇಳೋರು? ಈ ಪಬ್ಜಿ ಆಡ್ಬಿಟ್ಟು ಯುದ್ಧಕ್ಕೆ ಹೋಗ್ತೀನಿ ಅಂತಾರಲ್ಲ ಅಂತ ನನ್ ಮಕ್ಳು ಮೂವಿ ನೋಡಿಲ್ದೆ ಚೆನ್ನಾಗಿಲ್ಲ ಅನ್ನೋ. ಫಿಲಂ ಏನ್ ಇಷ್ಟ ಆಗಿಲ್ಲ ನಿಮ್ಗೆ? ಏನ್ ಇಷ್ಟ? ಎಲ್ಲ ಇಷ್ಟ ಅಣ್ಣ. ಒಂದೊಂದು ಬಾಸ್ಟ್ ಮಾತ್ರ ಒಂದೊಂದು ಫೋಟೋ ಒಂದೊಂದು ಸೀನ್ ಅಲ್ಟಿಮೇಟ್ ಆಗೈತೆ. ಸೊ ಪೈಸಾ ವಸೂಲ್ ಅಂತೀರಾ ಫುಲ್ ಹಂಗಾದ್ರೆ? ಪೈಸಾ ವಸೂಲ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೇಳೋರು ಅಂದ್ಮೇಲೆ ಪೈಸಾ ವಸೂಲ ಸರ್. ಸೊ ದರ್ಶನ್ ಸರ್ ಜೈಲಲ್ಲಿ ಇದ್ದಾರೆ. ಸೊ ನೀವು ಫ್ಯಾನ್ಸ್ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಬಾಸ್ ಸ್ವಲ್ಪ ಈಚೆ ಇದ್ದಿದ್ರೆ ಇನ್ನೂ ತುಂಬಾ ಖುಷಿ ಆಗಿರೋದು. ಅದು ಈಚೆ ಇಲ್ಲ, ಸ್ವಲ್ಪ ಬೇಜಾರಷ್ಟೇ. ಮೂವಿ ಮಾತ್ರ ಮಸ್ತ್ ಆಗಿದೆ ಸರ್. ಫಿಲಂ ಯಾವ ತರ ಇತ್ತು? ಸೂಪರ್ ಗುರು, ನೋಡ್ಬೋದಾ? ಆರಾಮ ನೋಡ್ಬೋದಾ? ಸೂಪರ್ ಗುರು. ಎಲ್ಲ ಬೇಜಾರಾಗಲ್ವಾ? ಎಲ್ಲ ಬೇಜಾರಾಗಲ್ಲ ಗುರು. ಎಷ್ಟೋ ವರ್ಷ ಆದ್ಮೇಲೆ ದತ್ತ ಮೂವಿ ಆದ್ಮೇಲೆ ನಮ್ಮ ಯಜಮಾನ್ರು ಡಿ ಬಾಸ್ ಮತ್ತೆ ಬ್ಯಾಕ್ ಆಗವ್ರೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಾನೈಟ್ ಚಿನ್ನ, ನಾನ್ ಬರ್ತಾ ಇದ್ದೀನಿ ಚಿನ್ನ. ಜೈ ಡಿ ಬಾಸ್. ಬಂದಾಯ್ತು, ಏಟರ್ಸ್ ಗಳೆಲ್ಲ ಮನೆ ಬಾಗ್ಲ ಹಾಕೋಬೇಕು. ಚೆನ್ನಾಗಿದೆ. ದರ್ಶನ್ ಕಾಮಿಡಿ ರೋಲ್ ಅಲ್ಲಿ ದತ್ತ ಬಿಟ್ರೆ ಇವಾಗ್ಲೇ ನೋಡ್ತಾ ಇರೋದು. ಸೂಪರ್ ಆಗೈತೆ ಮೂವಿ ಮಾತ್ರ. ಸೈಕ್ ಆಗಿ ದರ್ಶನ್ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಇಷ್ಟೇ ಗುರು, ಅಷ್ಟೇ. ಈಗ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀನಿ ಸರ್. ಮೂವಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು. ಈಗ ಒರಿಜಿನಲ್ ಧನುಷ್ ಬಂದಿದ್ದಾರೆ. ಕೃಷ್ಣ ಅನ್ನೋರು ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಧನುಷ್ ಅನ್ನೋರು ಬಂದು ಕಿಕ್ಕಲ್ಲಿ ಬಂದಿದ್ದಾರೆ. ಗಿಲ್ಲಿ ಬಂದ್ರು ಹೊಟ್ಟೆ ಉಣ್ಣಾಗೋ ತರ ನಗಿಸ್ಬಿಟ್ಟ ಗಿಲ್ಲಿ. ಬಿಗ್ ಬಾಸ್ ಅಲ್ಲಿ ಹೆಂಗ್ ನಗಿಸ್ತಾವನೆ ಇಲ್ಲ ಹಂಗ್ ನಗಿಸ್ತಾವನೆ ಗಿಲ್ಲಿ ಸರ್. ನಮ್ಗೆಲ್ಲ ಎಲ್ಲ ತರ ಇಷ್ಟ ಆಗುತ್ತೆ. ಅವ್ರು ಏನೇ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ ಸರ್. ಆತರ ಇಷ್ಟ ಆಗಿಲ್ಲ ಅಂತ ಏನಿಲ್ಲ ಸರ್. ಡಿ ಬಾಸ್ ಫ್ಯಾನ್ ಆಗಿ ಈ ತರ ಬಿಟ್ಕೊಡಕ್ ಆಗಲ್ಲ ಸರ್ ನಾನು. ಅದು ಒಂದು ಯಾವ ಸೀನ್ ಇದ್ರು ಕೂಡ ನಮ್ಗೆ ಇಷ್ಟ ಆಗದೆ ತರ ಇರಲ್ಲ ಸರ್. ಇಲ್ಲ ಹೇಳ್ತಿದ್ದೀರಾ ಇಲ್ಲ ಫಿಲಂ ನೋಡ್ಬೋದು? ಇಲ್ಲ ಸರ್, ಈಗ ಮತ್ತೆ ನಾನು ಈ ನೆಕ್ಸ್ಟ್ ಮೂವಿ ನೆಕ್ಸ್ಟ್ ಶೋ ಬಂದೇ ಬರ್ತೀನಿ ಸರ್. ನಾನು ಮತ್ತೆ ಬರ್ತೀನಿ. ಈಗ ನಾನು ಫ್ಯಾನ್ ಈಗ ಅಭಿಮಾನಿ ಶೋ ಅಂತ ಬಂದಿದ್ದಾರೆ. ಈಗ ಬಂದಿದ್ದೀನಿ. ನೆಕ್ಸ್ಟ್ ಶೋ ನಾನು ಬರ್ತೀನಿ. ಈಗ ನಾನು ಒಬ್ಬನೇ ಬಂದಿದ್ದೀನಿ, ಬುಕ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಸ್ನೇಹಿತರಿಗೆಲ್ಲ ಟಿಕೆಟ್ ಸಿಗ್ಲಿಲ್ಲ. ಮತ್ತೆ ಅವ್ರ ಜೊತೆ ಬಂದು ನಾನು ಈ ಸಂಭ್ರಮನ ಆನಂದಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ನಮ್ಮ ಭಾಷೆ ಇಲ್ವಾ? ಯುದ್ಧ ಮಾಡಕ್ಕೆ ಇಂಥ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಡಿವಿಲ್ ಬಂದ್ಮೇಲೆ ಪ್ರೀತಿ ಜಾಸ್ತಿ ಆಗ್ತೈತಿ, ಇನ್ನೂ ಜಾಸ್ತಿ ಆಗ್ತೈತಿ. ನಮ್ಮ ಭಾಷೆ ಯಾವತ್ತಿದ್ದು ಕ್ರೇಜಿನೇ. ಬೇರೆ ಬೇರೆ ತೆಲುಗು ತಮಿಳ್ ಇಂಡಸ್ಟ್ರಿಯಿಂದ ತರದು ಕಾಮಿಡಿಯನ್ಸ್ ತರದು ವಿಲನ್ನ ತರದು ಇಲ್ಲಿ ಫಿಲಮ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರನ್ನ ಅದರಲ್ಲೂ ಕೂಡ ಏನು ಸಣ್ಣ ಪರದೆಯಲ್ಲಿರೋ ಚಿಕ್ಕ ಕಲಾವಿದರನ್ನ ಪ್ರೋತ್ಸಾಹಿಸ್ಬಿಟ್ಟು ಇಲ್ಲಿ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬನ್ನಿ. ನೀವು ಕೊಟ್ಟಿರೋ ಹಣಕ್ಕೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಡೆವಿಲ್. ಖಂಡಿತ ಬನ್ನಿ. ಸಿನಿಮಾ ಅಂತೂ ಸೂಪರ್ ಆಗಿದೆ.